ಹಾಯ್ ಫ್ರೆಂಡ್ಸ್, ಇವತ್ತು ಬೆಂಗಳೂರಲ್ಲೇ ಒಂದು ರಾಘವೇಂದ್ರ ಸ್ವಾಮಿಯವರ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು. ಈ ಮಂತ್ರಾಲಯ ಎಲ್ಲಿದೆ ಅಂತ ಅಂದರೆ ಶ್ರೀ ಕ್ಷೇತ್ರ ಹೊನ್ನವ್ವ ಮಂತ್ರಾಲಯ ಅಂತ ಮಾಗಡಿ ರೋಡಲ್ಲಿ ಬರೋದು. ತಾವರೆಕೆರೆ ಜನಗೆ ತುಂಬ ಹತ್ರ ಆಗುತ್ತಿದ್ದು ಬೆಂಗಳೂರಿಂದನೂ ಬರ್ಬೋದು. 242 ಬಸ್ ಇದು. ಇಲ್ಲಿ ಹೊನ್ನನಟ್ಟಿ ಅಂತ ಊರಿಗೆ ಇಳ್ಕೊಂಡ್ರೆ ಅಲ್ಲೆಲ್ಲ ಆಟೋಗಳಿರುತ್ತೆ. ಅಲ್ಲಿಂದ ಕೇವಲ ಒಂದು 20-30 ರೂಪಾಯಿ ಕೊಟ್ಟು ಬರ್ಬೋದು ನೀವು. ಈ ಹೊನ್ನವ್ವ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವ್ರದ್ದು ಏನೇನು ಪವಾಡಗಳಿದ್ದಾವೆ ಅಂದರೆ, ನಮ್ಮ ರಾಯರು ಬೇಡಿದ್ದೆಲ್ಲ ಕೊಡುವ ಕಾಮಧೇನು ಅಂತ ಪ್ರಸಿದ್ಧವಾಗಿ ಇಡೀ ದೇಶದಲ್ಲೇ ಇವ್ರು ನಂಬಿ ಮುಂದಕ್ಕೆ ಹೋಗಿರೋರು ತುಂಬ ಅಂದರೆ ತುಂಬ ಜನ ತುಂಬ ಸಕ್ಸಸ್ ಕಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಯವ್ರದ್ದು ತುಂಬಾ ಅಂದರೆ ತುಂಬ ಚರಿತ್ರೆಗಳಿದೆ. ನಮ್ಮ ಈ ರಾಘವೇಂದ್ರ ಸ್ವಾಮಿಗಳು ನಮ್ಮ ಬೆಂಗಳೂರಲ್ಲೇ ನಮ್ಮ ತಾವರೆಕೆರೆ ಮಾಗಡಿ ಮೇನ್ ರೋಡ್ ಹೊನ್ನನಟ್ಟಿಯಲ್ಲೇ ಇದೆ. ನಿಮಗೇನಾದರೂ ಅಡ್ರೆಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಡ್ರೆಸ್ ನಿಮಗೆ ಲೊಕೇಶನ್ನೇ ಕಳಿಸ್ತೀನಿ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ, ಇಲ್ಲಿ ತುಪ್ಪದ ದೀಪ ಸಹ ಹಚ್ಬೋದು. ನಾವೇನು ಹೋಗೋಗಿಲ್ಲ, ಅಲ್ಲೇ ಕೊಡ್ತಾರೆ. ತುಪ್ಪದ ದೀಪ 5, 9, 21 ಈ ರೀತಿ ಕೊಡ್ತಾರೆ ತುಪ್ಪದ ದೀಪ. ನಾವು ರಾಯರಿಗೆ ತುಪ್ಪದ ದೀಪದಲ್ಲೂ ಸಹ ಬೆಳಗ್ಬೋದು. ಆಮೇಲೆ ಇಲ್ಲಿ ಏನು ಹರಕೆ ಸಹ ನಾವು ಮಾಡ್ಕೊಂಡು ಹೋಗ್ಬೋದು ಅಂದರೆ, ಇಲ್ಲಿ ನಾವು ಕಾಯಿ ಕೊಟ್ಟೋದು ಅನ್ನೋದು ತುಂಬ ಪ್ರಸಿದ್ಧ ಆಗಿಬಿಟ್ಟಿದೆ. ನೀವು ಒಂದಿನ ಕಟ್ಟಿ ಇನ್ನೊಂದು ದಿನ ಬಿಡೋದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆದರೆ ಮಾಡಿ, ಇಲ್ಲಾಂದರೆ ಬಂದು ಕೈ ಮುಕ್ಕೊಂಡೆ ಹೋಗಿ ಸಾಕು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಜನಗಳು ಕಾಯಿ ಕಟ್ಟಿರೋ ಅಂಥದ್ದು. ಅವ್ರು ಏನೇನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಕಟ್ಟಿರ್ತಾರೋ ರಾಯರಿಗೆ, ಅದೆಲ್ಲ ಇಲ್ಲೇ ಇರುತ್ತೆ. ನೀವು ಸಹ ಈ ಥರ ಬಂದು ಸಂಕಲ್ಪ ಮಾಡಿಕೊಂಡು ಒಂದು ಸತಿ ಕಟ್ಟಿ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ಮದುವೆ ಆಗಬೇಕಾ, ಮನೆ ಕಟ್ಟಬೇಕಾ, ನಿಮ್ಮ ಹಲವಾರು ಸಮಸ್ಯೆಗಳಿರುತ್ತೆ, ಅದೆಲ್ಲ ನೀವು ಇಲ್ಲಿ ಬಂದು ನೀವು ಪೂರೈಸ್ಕೋಬೋದು. ತುಂಬ ಜನ ಫಿಲಮ್ ಆ್ಯಕ್ಟರ್ ಸಹ ಬಂದಿದ್ದಾರೆ, ನಾನು ನೋಡಿದ್ದೀನಿ. ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಂಬಿಕೆ ಇಟ್ಟು ಮಾಡಬೇಕು. ನಾವು ಏನೇ ಒಂದು ಕೆಲಸ ಮಾಡಿದ್ರೂ ನಂಬಿಕೆ ಇಲ್ಲ ಅಂದರೆ ಯಾವ ಕೆಲಸನೂ ಸಕ್ಸಸ್ ಆಗಲ್ಲ. ಹೌದು, ಇಲ್ಲಿ ನೀವು ಬಂದು ಕಾಯಿ ಕಟ್ಟಬೇಕು ಅಂದರೆ ನಿಮ್ಗೆ ಏನೇ ಕಷ್ಟ ಇದ್ದರೂ ಇಲ್ಲಿ ನಮ್ಮ ರಾಯರು ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಫಸ್ಟು ನಾವು ಸಂಕಲ್ಪ ಮಾಡ್ಕೊಬೇಕಾದ್ರೆ ನಾವು ಐನವ್ರನ್ನ ಕೇಳಬೇಕು. ಅವ್ರು ಹೇಳ್ತಾರೆ ಪರಿಹಾರ. ಈ ರೀತಿ ನಿಮ್ಗೆ ಈ ಕೆಲಸ ಆಗಬೇಕು ಅಂದರೆ ಈ ಅನುಕೂಲಕ್ಕೆ ಇಷ್ಟು ದಿನ ನೀವು ಮಾಡ್ಕೋಬೇಕು ಅಂತ ಇರುತ್ತೆ. ಒಬ್ರೊಬ್ರಿಗೆ 9 ವಾರ ಕಾಯಿ ಕಟ್ಟಕ್ಕೆ ಹೇಳ್ತಾರೆ, ಒಬ್ರೊಬ್ರು 11 ವಾರ, ಒಬ್ರೊಬ್ರು 21 ವಾರ ಹೇಳ್ತಾರೆ, ಒಬ್ರೊಬ್ರು ಹೀಗೆ ಮುಂದಾಲೋಚನೆ ಮಾಡ್ಕೊಂಡು ಅವ್ರು ಹೇಳ್ತಾರೆ ಯಾವ್ಯಾವ ರೀತಿ ನೀವು ಇದು ಮಾಡ್ಕೋಬೇಕು ಅಂತ. ನಾನು ಹೋದಾಗೆಲ್ಲ ನಾನು ತುಪ್ಪದ ದೀಪನೇ ಹಚ್ಚಿರೋದು ರಾಯರಿಗೆ. ನಾನು ಯಾವತ್ತೂ ಕಾಯಿ ಕಟ್ಟಿಲ್ಲ. ನನಗೊಂದು ನಂಬಿಕೆ, ರಾಯರು ಕಾಪಾಡ್ತಾರೆ, ನಮ್ಮ ಮುಂದೆ ಒಂದು ದಿನಕ್ಕೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ನನಗೆ ಒಂದು ಅನಿಸಿಕೆ ಆಗಿದೆ ಅಷ್ಟೇ. ಅದು ಬಿಟ್ಟರೆ ನಾನು ಯಾವುದೇ ಥರ ಕಾಯಿ ಕಟ್ಟಿಲ್ಲ. ಆದರೆ ಕಟ್ಟಿರೋರು ಬಾಯಿಂದ ಬಂದಿರೋ ಮಾತುಗಳು ನಾನು ಕೇಳಿದ್ದೀನಿ. ನಮ್ಮ ರಾಯರು ನಂಗೆ ಕಾಪಾಡಿದ್ದಾರೆ. ನಾನು ಈ ರೀತಿ ಸಂಕಲ್ಪ ಮಾಡ್ಕೊಂಡಿದ್ದೆ. ಅದರಲ್ಲಿ 100ಕ್ಕೆ ಒಂದು 50-70% ನನಗೆ ಕೆಲಸ ಆಗಿದೆ ಅಂತ ನಾನು ಎಷ್ಟೊಂದು ಜನದ್ರಲ್ಲಿ ನಾನು ಕೇಳಿದ್ದೀನಿ. ಆ್ಯಂಡ್ ಏನಂದರೆ, ಏನೇ ಒಂದು ಕೆಲಸ ಮಾಡಿದ್ರೂ ಒಂದು ನಂಬಿಕೆ ಇರಬೇಕು. ಅದು ಈ ರಾಯರು ಅಂತ ಅಲ್ಲ, ಯಾವುದೇ ದೇವರು ಆಗಿರ್ಬೋದು, ನಮಗೆ ಕಾಯೋ ದೇವ್ರು ಕಾಪಾಡ್ತಾನೆ. ನಾವೇನು ಕೊಟ್ಟಿದ್ದೀವಿ ದೇವ್ರಿಗೆ, ನಾವು ಯಾವ ರೀತಿ ಒಂದು ನಮಸ್ಕಾರ ಆಗಲಿ ಭಕ್ತಿಯಿಂದ ಮಾಡಬೇಕು. ಅಲ್ಲಿಂದನೇ ನಮಗೆ ದೇವರು ಒಲಿಯೋದು ಸ್ಟಾರ್ಟ್ ಆಗೋದು. ನೋಡ್ತಾ ಇದ್ದೀರಲ್ಲ, ನಾನು ಹೋದಾಗೆಲ್ಲ ತುಳಸಿನೇ ಕೊಡೋದು. ತುಳಸಿ ಕೊಟ್ಬಿಟ್ಟು ನಾನು ಒಂದು 5 ದೀಪ ತುಪ್ಪದ ದೀಪ ಹಚ್ತೀನಿ. ಒಂದೊಂದು ಸತಿ 9 ತುಪ್ಪದ ದೀಪ ಹಚ್ತೀನಿ. ನೀವು ಬರಬೇಕು ಅಂತ ಅಂದರೆ ನನಗೆ ಅಡ್ರೆಸ್ಸು, ನಾನು ಲೊಕೇಶನ್ ನನಗೆ ಕಳಿಸ್ತೀನಿ. ನೀವು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಯಾವ ಅಡ್ರೆಸ್ಸಿಗೆ ಬರಬೇಕು. ನೀವು ಅಟ್ಲೀಸ್ಟ್ ನೀವು ಮೆಜೆಸ್ಟಿಕ್ಕಿಂದ ಬಂದರೆ ಇಲ್ಲಿ ತಾವರೆಕೆರೆ ಬಸ್ 242 ಬರುತ್ತೆ, ಆರಾಮಾಗಿ ಬರ್ಬೋದು. ಬಂದು ಹೊನ್ನನಟ್ಟಿ ಅಂತ ಅಂದರೆ ಯಾರಾದರೂ ಇಳಿಸ್ತಾರೆ. ಅಲ್ಲಿಂದ ನೀವು ಆಟೋ ಇರುತ್ತೆ, ಆಟೋದಲ್ಲಿ ಬಂದರೆ ಜಸ್ಟ್ ನಿಮ್ಮ ದೇವಸ್ಥಾನದ ಒಳಗಡೆ ಹತ್ರನೇ ಬಿಡ್ತಾರೆ, ನೀವು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಪ್ರಸಾದ ಸಹ ಸಿಗುತ್ತೆ ರಾಯರದು. ಆ್ಯಂಡ್ ನೀವೇನೇ ಸಂಕಲ್ಪ ಮಾಡ್ಕೊಂಡ್ರು ಒಂದು ಭಕ್ತಿಯಿಂದ ಮಾಡಬೇಕು. ಮತ್ತು ಬಿಟ್ಟು ನಾನು ಈ ವಾರ ಕಟ್ತೀನಿ, ನೆಕ್ಸ್ಟ್ ವಾರ ನಂಗೆ ಬರೋದಕ್ಕಾಗಲ್ಲ, ಅದ್ರ ನೆಕ್ಸ್ಟ್ ವಾರನೂ ನಾನು ಬರೋದಕ್ಕಾಗಲ್ಲ ಅಂದರೆ ಆ ರೀತಿ ಆದರೆ ಕಟ್ಟೋದಕ್ಕೆ ಹೋಗಬೇಡಿ. ಆ್ಯಂಡ್ ರಾಯರಿಗೆ ತುಂಬ ಶ್ರೇಷ್ಠವಾಗಿರಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ನೀವು ವಾಚ್ ಮಾಡ್ತಾ ಇದ್ದೀರ ನನ್ನ ವೀಡಿಯೋ ಅಂತ. ಆ್ಯಂಡ್ ನಾನು ಲೊಕೇಶನ್ ಕಳ್ಸೋಕ್ಕೆ ಇನ್ನೊಂದು ವೀಡಿಯೋ ಮಾಡಿ ಬಿಡ್ತೀನಿ. ಡೈರೆಕ್ಟ್ ಲೊಕೇಶನ್ ನಿಮಗೆ ಯಾವ ಬಸ್ ಹತ್ತಿದ್ರೆ ಯಾವ ಕಡೆಯಿಂದ ಬರಬೇಕು ಅಂತ ನನ್ನ ಲೊಕೇಶನಲ್ಲೇ ಒಂದು ಶಾರ್ಟ್ ವೀಡಿಯೋ ಮಾಡಿ ಕಳಿಸ್ತೀನಿ, ಎಡಿಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಗೈಸ್. ಆ್ಯಂಡ್ ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಿ. ನಾನು ರಾಯರ ಬಗ್ಗೆ ಆಗಿರ್ಬೋದು, ಬೇರೆ ಯಾವುದೇ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.